ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಅನ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಮಗನ ಹುಟ್ಟಿದಬ್ಬದ ವಿಶೇಷ ಏನೆಲ್ಲ ಮಾಡಿಕೊಂಡೆ, ಹುಟ್ಟಿದಬ್ಬದ ದಿನ ಏನೆಲ್ಲ ಆಯಿತು, ಏನೆಲ್ಲ ಪೂಜೆ ಮಾಡಿಸಿದ್ವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮಗನ ಹುಟ್ಟಿದಬ್ಬ ಅಂದರೆ ನನಗೊಂಥರ ಹಬ್ಬ ಇದ್ದಂಗೆ. ತುಂಬ ದಿವಸಗಳಾದಮೇಲೆ ನನ್ನ ಮಗ ಹುಟ್ಟಿದ್ದು. ತುಂಬ ದಿವಸ ಅನ್ನೋದಕ್ಕಿಂತ ವರ್ಷಗಳೇ. ನನ್ನ ಮಗ ಹುಟ್ಟಿದ್ದು ನನಗೆ ಮದುವೆ ಆಗಿ 7 ವರ್ಷ ಆದಮೇಲೆ. ತುಂಬ ಲೇಟಾಗಿ, ಅಂದರೆ ತುಂಬ ಪೂಜೆ ವ್ರತ ಏನು ಟ್ರೀಟ್ಮೆಂಟ್ ಹೇಳ್ತೀರಾ ಎಲ್ಲನೂ ತಗೊಂಡಿದ್ದೀನಿ, ಯಾವುದು ಬಿಡೋಂಗಿಲ್ಲ. ಅಷ್ಟೆಲ್ಲ ಇದು ಮಾಡಿದ್ರೂ ಮಗು ಅಂತ ಆಗೇ ಇರಲಿಲ್ಲ. ತುಂಬ ಕಷ್ಟಪಟ್ಟಿದ್ವಿ ಅವನಿಗೋಸ್ಕರ ಅಂತ, ತುಂಬಾ ಇದೆಲ್ಲ ಮಾಡಿದ್ವಿ. ಯಾವುದೇ ಹಬ್ಬ ಹರಿದಿನ ಆಗಲಿ ದೇವ್ರಿಗೆ ಬೇಡ್ಕೊಳ್ಳೋದಂತೂ ಒಂದು ಮಗು ಆಗಿದ್ರೆ ಸಾಕಾಗಿತ್ತಪ್ಪ ಅಂತ ಅದೆಷ್ಟು ಮಾತುಗಳು ಕೇಳಿದ್ದೀವೋ, ಎಷ್ಟೊಂದು ನೋವು ಅನುಭವಿಸಿದ್ದೀನೋ ನನಗೆ ಗೊತ್ತು. ನಿಜವಾಗ್ಲೂ ಈ ಹೆಣ್ಮಕ್ಳಿಗೆ ಮಕ್ಕಳಾಗದೆ ಮದುವೆ ಆಗಿಲ್ಲ ಅಂದರೆ ಒಂದು ಕಷ್ಟ, ಮಕ್ಕಳಾಗಿಲ್ಲ ಅಂದರೆ ಇನ್ನೊಂದು ಕಷ್ಟ. ಅಪ್ಪ, ಯಾರಿಗೂ ಬೇಡ ಅನಿಸುತ್ತೆ ಆ ಪರಿಸ್ಥಿತಿ. ಎಷ್ಟು ಅನುಭವಿಸಿದ್ದೀನೋ ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ ನಾನಂತೂ. ಮನೆಯವ್ರು ಅನ್ನೋದಕ್ಕಿಂತ ಹೊರಗಡೆ ಅವ್ರದ್ದೇ ಜಾಸ್ತಿ ಕಾಟ ಇರ್ತೈತೆ, ಈ ಊರಿನವ್ರದ್ದು ಬೇರೆಯವ್ರದ್ದೇ ಜಾಸ್ತಿ ಇರ್ತೈತೆ. ಸೊ ಎಲ್ಲರದು ಒಂದು ಕಡೆಯಿಂದ ಒಂದೊಂದು ಮಾತುಗಳು ಬರೋದು, ತುಂಬಾ ನೋವುಗಳು ತಿಂದಿದ್ದಾಯಿತು. ಫೈನಲಿ ಮಗ ಹುಟ್ಟಿದ. ಇವಾಗ ಮಗನಿಗೆ 2ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಇವಾಗ ಆ ನೋವೆಲ್ಲ ನನ್ನ ಮಗನ್ನೆಲ್ಲ ಎಂಥ ನೋವಿದ್ರೂ ನನಗೆ ಒಂದು 5 ನಿಮಿಷನೂ ಇರಲ್ಲ, ಹಂಗೆ ಮರ್ತೋಗುತ್ತೆ. ಸೊ ಇವಾಗ ಫೈನಲಿ ನನ್ನ ಏನಂತಾರೆ, ಸ್ವಲ್ಪ ಖುಷಿಯಾಗಿದ್ದೀನಿ, ಇರೋದ್ರಲ್ಲಿ ಸಂತೋಷವಾಗಿದ್ದೀನಿ ಅನ್ನೋದಂತೂ ಸತ್ಯ. ಹ್ಯಾಪಿಯಾಗೇ ಇದ್ದೀನಿ. ಇವಾಗ ಮಗನ ಹುಟ್ಟಿದ ಹಬ್ಬಕ್ಕೆ ಹಿಂದಿನ ದಿನವೇ, ಹಬ್ಬಕ್ಕೆ ಅಂತ ನಾವು ರೆಡಿ ಮಾಡ್ಕೊತೀವಿ. ಈ ಥರ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡೇ ಮಾಡ್ತೀವಿ. ಹುಟ್ಟಿದ ಹಬ್ಬಕ್ಕೂ ಅಷ್ಟೇ, ನಾನು ನನ್ನ ಮಗನ ಹುಟ್ಟಿದ ದಿನವೇ ನನಗೆ ಹಬ್ಬ ಅನ್ಬೋದು. ಅಷ್ಟು ತುಂಬ ಆಸೆ ಇತ್ತು ನನಗೆ, ಮಕ್ಕಳಾಗಬೇಕು, ಮಗು ಜೊತೆ ನಾನು ಇರಬೇಕು, ಖುಷಿಯಾಗಿರಬೇಕು ಅಂತೆಲ್ಲ. ಸೊ ಇವಾಗ ಅವನು 2ನೇ ವರ್ಷದ ಹುಟ್ಟಿದ ಹಬ್ಬ. ಸ್ವಲ್ಪ ತೀಟೆ ನನ್ನ ಮಗನು, ಅವಾಗವಾಗ ಸ್ವಲ್ಪ ಕೆಲಸಗಳು ಜಾಸ್ತಿ ಕೊಡ್ತಾನೆ. ಆದರೂ ಇನ್ನೂ ಚಿಕ್ಕವನಿದ್ದಾನಲ್ಲ, ಸ್ವಲ್ಪ 1-2 ದಿವಸ ಹೋದರೆ ಎಲ್ಲ ಸರಿ ಹೋಗುತ್ತೆ. ಇವಾಗ ಎಲ್ಲ ದೇವ್ರ ಸಾಮಾನು ತೊಳೆದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದಿಷ್ಟೇ, ನಾನು ಯಾವ ರೀತಿ ಪೂಜೆ ಮಾಡ್ಕೊತಾ ಇದ್ದೀನಿ ಅಂತ. ಅಂದರೆ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಇದೆಯೋ ಅದನ್ನು ಪಾಲಿಸ್ತಾ ಇದ್ದೀನಿ. ಇವಾಗ ದೇವ್ರ ಸಾಮಾನೆಲ್ಲ ತೊಳೆದಿದ್ದಾಯಿತು, ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡೋಕ್ಕೆ ಎಲ್ಲ ಜೋಡಿಸಿಟ್ಟಿದ್ದೀನಿ. ನಾನು ಹಿಂದಿನ ದಿವಸನೇ ರೆಡಿ ಮಾಡಿಕೊಂಡೆ. ಒಂದು ರೌಂಡ್ ಅವತ್ತು ಪೂಜೆ ಮಾಡಿದ್ದೆ. ಇವತ್ತು ಬರೀ ರೋಸ್ ಹೂವು ಇಟ್ಟು ಪೂಜೆ ಮಾಡಿಬಿಡೋಣ, ಮತ್ತು ಬರ್ತಡೇ ದಿವಸ ಬೇರೆದೇ ಹೂವುಗಳು ತಂದರೆ ಅದನ್ನು ಮಾಡೋಣ ಅಂತ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮೇಲೆ ಫೋಟೋಗಳಿಗೆ ವಿಭೂತಿ ಎಲ್ಲ ಇಡಬೇಕಿತ್ತು, ಅದನ್ನು ಇಡ್ತಾ ಇದ್ದೀನಿ. ಹಿಂದಿನ ದಿವಸ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಬರ್ತಡೇ ಇರೋದ್ರಿಂದ ಸ್ವಲ್ಪ ಹಿಂದಿನ ದಿವಸನೇ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಮಾಡ್ಕೊಂಡ್ವಿ. ಹುಟ್ಟಿದಬ್ಬದ ದಿನ ಈ ಒಂದು 9/8/21 ಹುಟ್ಟಿರೋದು. ಇವಾಗ 9/8/23 2 ವರ್ಷ ಆಗಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ಮನೆದೆಲ್ಲ ಕ್ಲೀನಿಂಗ್ ಆಗಿ, ನಂದು ಸ್ನಾನ ಎಲ್ಲ ಹೊರಗಡೆ ಕಸ ಗುಡಿಸು ಒರೆಸು ಎಲ್ಲ ಮುಗಿದ್ಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ಆಮೇಲೆ ಅವನಿಗೆ ಅಕ್ಷತೆ ಹಾಕಿ ಎಣ್ಣೆ ಎಲ್ಲ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸೋಣ ಅಂತ. ಇವಾಗ ಅದೇ ಅವನಿಗೆ ಆರತಿ ಮಾಡೋಕ್ಕೆ ಅಂತ ಕೂರಿಸಿದ್ದೀವಿ. ಅವನಂತೂ ಕ್ಯೂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ಏನೋ ಮಾಡ್ತಾವ್ರಲ್ಲ, ಮಾಡಲಿ ಅನ್ನೋ ನೋಡಿ ಇಷ್ಟು ಸೈಲೆಂಟಾಗಿ ಕೂತಿದ್ದಾನೆ. ಅವನಿಗೂ ಸ್ವಲ್ಪ ಕುಂಕುಮ ಇಟ್ಬಿಟ್ಟು
ಹೂವು ಕೈ ಕೊಡಬೇಕಿತ್ತಂತೆ. ನಾನು ಜುಟ್ಟಿತ್ತಲ್ಲ ಇಡೋಣ ಅಂತ ಹೋದೆ. ಆಮೇಲೆ ಕೈ ಕೊಡು ಅಂತ ಇಸ್ಕೊಂಡೆ. ಅಕ್ಷತೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೂವದಲ್ಲಿ ಹರಳೆಣ್ಣೆ ಇಟ್ಬಿಟ್ಟು, ಇದು ಇಲ್ಲಿ ಪದ್ಧತಿ ಮಾಡ್ತಾರೆ. ನಾವು ಊರ ಕಡೆ ಎಲ್ಲ ಮಾಡ್ತಾ ಇರಲಿಲ್ಲ. ಬರ್ತಡೇಗೇನು ಹಬ್ಬದ ದಿವಸ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾಯಿದ್ವಿ. ಇಲ್ಲಿ ಎಲ್ರಿಗೂ ಮಾಡ್ತಾಯಿದ್ವಿ. ಅದೇ ಪದ್ಧತಿನ ಪಾಲಿಸ್ತಾ ಇದ್ದೀನಿ ನಾನು. ಆಮೇಲೆ ಅಕ್ಷತೆ ಮಾಡಿರೋದನ್ನ ಹಾಕಿಬಿಟ್ಟು ಒಳ್ಳೆಯದಾಗಲಿ ಅಂತ ಹರಿಸಿದ್ವಿ. ನಾನು ಮಾಡಿದೆ, ನಮ್ಮ ಮನೆಯವರು ನಮ್ಮ ಮಾವನು ಮಾಡಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹರಿಸಿ ಆಮೇಲೆ ಸ್ನಾನ ಮಾಡಿಸ್ಕೊಂಬಂದು ನಂತರ ನಾವು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಭಿಷೇಕ ಎಲ್ಲ ಮಾಡಿದ್ವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಯಿತು ಪೂಜೆ ಎಲ್ಲ. ನನಗಂತೂ ತುಂಬಾ ಅಂದರೆ ಹೋದ ವರ್ಷ ಮಾಡಿಸ್ಬೇಕಿತ್ತು. ಆ ವರ್ಷ ನಾವು ಇಸ್ಕನ್ಗೆ ಹೋಗಿರೋದ್ರಿಂದ ಮಾಡ್ಸೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಈ ವರ್ಷ ಮಾಡಿಸಿದ್ವಿ. ತುಂಬಾ ಚೆನ್ನಾಗಾಯಿತು. ಪೂಜೆಗೆ ನಾನು ಮನೆಯಿಂದಲೇ ಪುಳಿಯೋಗರೆನೂ ಕೇಸರಿ ಬಾತು ಮಾಡ್ಕೊಂಡು ಹೋಗಿದ್ದೆ. ತುಂಬ ಖುಷಿ ಆಯಿತು ನನಗಂತ ಹಬ್ಬದ ದಿವಸ. ಬೇರೆ ವಿಷಯ ಬಿಟ್ಟರೆ ಮಗನ ಇದ್ರಲ್ಲಂತೂ ತುಂಬಾ ಖುಷಿಯಾಗಿದೆ. ಇವತ್ತು ಅವರ ಅಪ್ಪನೂ ಅಷ್ಟೇ, ಅವರು ಆ ತಾತನೇ ಹೊಲಿದಿರೋ ಬಟ್ಟೆನ ಹಾಕ್ಕೊಂಡಿದ್ದಾರೆ. ಅವರ ಅಪ್ಪ ನಮ್ಮ ಮಾವ ಹೊಲಿದಿರೋ ಅಂಥ ಶರ್ಟ್. ಪಾಪನಿಗೂ ಅದೇ ಥರ ಶರ್ಟ್ ಹೊಲಿದವ್ರೆ ಬ್ಲೂ ಕಲರಲ್ಲಿ. ಅದಕ್ಕೆ ನಾನು ಸ್ಯಾರಿ ಮ್ಯಾಚಿಂಗ್ ಅದೇ ಹಾಕ್ಕೊಂಡಿದ್ದೆ ಬ್ಲೂ ಕಲರಲ್ಲಿ. ಅವನಿಗೆ ಬರ್ತಡೇಗೆ ಅಂತ ತಂದಿರೋ ಡ್ರೆಸ್ನ ಹಾಕೋಣ ಅಂತ. ಅವನಿಗೆ ಬರ್ತಡೇ ಪಾರ್ಟಿ ನಾವು ಬರ್ತಡೇ ದಿನ ಮಾಡ್ತಾ ಇರಲಿಲ್ಲ. ಸೊ ಭಾನುವಾರ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಫ್ಯಾಮಿಲಿ ಬರಬೇಕಾಗತ್ತೆ ಅಂತ ಭಾನುವಾರ ಮಾಡೋಣ ಅಂತ ಭಾನುವಾರಕ್ಕೆ ಇಟ್ಕೊಂಡಿದ್ದೀವಿ. ಅವ್ರ ಅಪ್ಪಪ್ಪ ಇಡಕ್ಕೆ ಹೋದರೆ ಅಂತೂ ಫುಲ್ ಹೇಳ್ತಾ ಇದ್ದ, ನೀವು ಇಟ್ಕೊಳ್ಳಿ, ನೀವು ಇಲ್ಲಿ ಇಟ್ಕೊಳ್ಳಿ, ಆಮೇಲೆ ಇಟ್ಕೊತೀನಿ ಅನ್ನಂಗೆ ಕೈ ಸನ್ನೆ ಮಾಡ್ತಾಯಿದ್ದ. ನನಗಾಯ್ತು ನೀವು ಇಟ್ಕೊಂಡ್ರ ಅಂತ ಇದೆಲ್ಲ ಮಾಡ್ತಾಯಿದ್ದ. ಆಮೇಲೆ ಹೆಂಗೆ ಇದು ಮಾಡಿ ಇಟ್ಟರು. ತುಂಬ ಚೆನ್ನಾಗಾಯಿತು ಬರ್ತಡೇಗೆ. ನಾವು ಹೊರಗಡೆ ಹೋಗಿ ಏನೂ ಮಾಡಿಲ್ಲ. ಮನೆಯಲ್ಲೇ ಸಿಂಪಲ್ಲಾಗಿ ಪುಳಿಯೋಗರೆನೂ ಕೇಸರಿ ಬಾತ್ ಮಾಡಿದ್ದೆ. ಇನ್ನು ಭಾನುವಾರ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಭಾನುವಾರಕ್ಕಂತೂ ಗ್ರ್ಯಾಂಡಾಗಿ ಮಾಡೋಣ ಅಂತ. ಒಬ್ಬಟ್ಟು ಅಡುಗೆ ಮಾಡಬೇಕು ಭಾನುವಾರಕ್ಕೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಭಾನುವಾರ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಆಲ್ಮೋಸ್ಟ್ ಪಾಪನ ಸ್ನಾನ ಮಾಡಿಸಿ ಪೂಜೆಗೆ ಹೋಗಬೇಕು. ಹೋದಲ್ಲಿ ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹುಟ್ಟಿದ ಹಬ್ಬದ ದಿನ ನಾನು ಈ ರೀತಿಯಾಗಿ ಪೂಜೆ ಮಾಡಿದ್ದೆ. ಹಿಂದಿನ ದಿವಸನೇ ಅಭಿಷೇಕಕ್ಕೆ ಅಂತ ಸಾಮಾನು ತಂದಿದ್ವಲ್ಲ, ಜೊತೆಗೆ ಹೂವು ಹಣ್ಣು ಎಲ್ಲ ತಂದಿದ್ವಿ. ಮನೇಲೂ ಅಷ್ಟೇ ಹೂವು ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಕಾಯಿ ಹೊಡೆದು ಮಂಗಳಾರತಿ ಎಲ್ಲ ಮಾಡಿದ್ದಾಯಿತು. ಹೊರಗಡೆ ನೋಡಿ ನಾನು ಇವತ್ತು ಈ ರೀತಿ ರಂಗೋಲಿ ಹಾಕಿದ್ದೆ. ಸಿಂಪಲಾಗಿ ಹಾಕಿದ್ದೆ. ನನಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಹಬ್ಬ ಹರಿದಿನಗಳಲ್ಲಿ ದೊಡ್ಡದಾಗಿ ಹಾಕೋಣ ಅಂದ್ಕೊತೀನಿ. ಅವತ್ತು ಆಗೋದೇ ಇಲ್ಲ. ಫೈನಲಿ ನಾವು ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ. ಬಸವಣ್ಣ ದೇವಸ್ಥಾನದಲ್ಲಿ ಅಭಿಷೇಕ ಇಟ್ಕೊಂಡಿದ್ವಿ. ನಾನು ಸ್ವಲ್ಪ ಇದು ಮಾಡಿಕೊಂಡೆ. ಮುಂಚೆನೇ ಯಾರಿಗಾದ್ರೆ ಹೇಳಬೇಕಿತ್ತು. ನಾನು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತಾ ಇರೋದನ್ನ ಹೇಳಿರಲಿಲ್ಲ. ಹಾಗೆ ಜನ ಯಾರೂ ಬಂದಿರಲಿಲ್ಲ. ಎಲ್ರಿಗೂ ಅಲ್ಲಿ ಕೂತ್ಕೊಂಡು ಆಮೇಲೆ ಟೈಮ್ ಇದ್ದಾಗ ಮಾಡ್ತಾಯಿದ್ದೆ. ನೀನು ಮುಂಚೆನೇ ಹೇಳೋದಲ್ಲ, ನಾನು ಮುಂಚೆ ರೆಡಿ ಆಗ್ತಾಯಿದ್ದೆ, ನೀನು ಇವಾಗ ಹೇಳ್ತಾ ಇದೀಯ ಅಂತಲೇ ಎಲ್ಲರೂ ಹೇಳ್ತಾಯಿದ್ರು. ಇಲ್ಲಿ ಸ್ವಾಮಿಗಳು ಅರ್ಚನೆಗೆ ರೆಡಿ ಮಾಡ್ತಾಯಿದ್ದಾರೆ ಪೂಜೆ ಅಭಿಷೇಕಕ್ಕೆಲ್ಲ. ನಮ್ಮ ಮನೆಯವರು ಏನು ದಾಳಿಂಬೆ ಬಿಡಿಸ್ಕೊಡು ಅಂತೆಲ್ಲ ಕೊಟ್ಟರು. ಸ್ವಲ್ಪ ಬಿಡಿಸ್ಕೊಟ್ಟೆ. ಅವರು ಬಾಳೆಹಣ್ಣು ಅದೆಲ್ಲ ಹಚ್ಚಕ್ಕೆ ಕೇಳಿದ್ರು ಅಭಿಷೇಕಕ್ಕೆ. ಅದನ್ನು ಸ್ವಲ್ಪ ರೆಡಿ ಮಾಡಿಕೊಟ್ಟು ಮತ್ತು ರೆಡಿ ಮಾಡ್ತಾ ಇದ್ದಾರೆ. ನನ್ನ ಮಗ ನೋಡಿ ದೇವರಿಗೆ ಪೂಜೆಗೆ ಅಂತ ದಾಳಿಂಬೆ ತಂದಿದ್ದರೆ ಬೇಕು ಅಂತ ಇಸ್ಕೊಂಬಂದು ಅವ್ರ ತಾತನ ಕೈಲಿ ತಿನ್ನಿಸ್ತಾ ಇದ್ದಾನೆ. ಆಮೇಲೆ ನನಗೂ ಸ್ವಲ್ಪ ಕೊಟ್ಟ ತಿನ್ನು ಅಂತ. ತಿಂತಾ ಇದ್ದಾನೆ. ಬೆಳಗ್ಗೆ ಬೇರೆ ಅವ್ನಿಗೇನು ಕೊಟ್ಟಿಲ್ಲ, ಬರೀ ಹಾಲು ಕುಡಿಸ್ಕೊಂಡು ಕರ್ಕೊಂಬಂದಿದ್ವಿ. ಬೇಗ ಪೂಜೆ ಮುಗೀತಲ್ಲ ಅಂತ. ಫೈನಲಿ ಬೇಗ ಮುಗೀತು. ಅಂದರೆ 11 ಕಾಲಿಗೆಲ್ಲ 11 ಗಂಟೆ ಅಷ್ಟೊತ್ತು ಮುಗ್ದಿತ್ತು. ಇಲ್ಲಿ ಗಣೇಶನ ವಿಗ್ರಹ ಇದ್ದಿದ್ದು, ಗಣೇಶನ ವಿಗ್ರಹಕ್ಕೆ ಭಿನ್ನ ಆಗಿದೆ ಅಂತ ಇವಾಗ ರಾಧಾಕೃಷ್ಣ ವಿಗ್ರಹ ಇಟ್ಟವ್ರೆ. ಅದನ್ನು ಪೂಜೆ ಮಾಡಿಬಿಟ್ಟು ಪ್ರತಿಷ್ಠಾಪನೆ ಮಾಡ್ತಾರಂತೆ. 11ನೇ ತಾರೀಕೇನೋ ಪ್ರತಿಷ್ಠಾಪನೆ ಅಂತ ಅಂದರು. ಬನ್ನಿರಿ ಅಂತ ಕರೆದವ್ರೆ. ಯಾವಾಗ ಶುಕ್ರವಾರನ ಏನೋ ಮೋಸ್ಟ್ಲಿ ಆವಾಗ ಇದೆ ಅಂತ. ಇಲ್ಲಿ ನೋಡಿ ಸೈಡಲ್ಲಿ ಇಟ್ಟು ಅಲ್ಲಿ ಗಣೇಶಂದು ಪೂಜೆ ಮಾಡ್ತಾರೆ. ಇವಾಗ ಈ ಕಡೆ ನಾಗರಗಳಿದ್ದಾವೆ, ಆ ಕಡೆ ಲಾಸ್ಟಲ್ಲಿ ಗಣೇಶಂದು ಇದು ಮಾಡಿ ಡೈಲಿ ಇವಾಗ ಬಸವಣ್ಣ ದೇವಸ್ಥಾನದಲ್ಲಿ ಪೂಜೆಗಳು ನಡೀತಾ ಇರ್ತವೆ. ಪೂಜೆನಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರಿಗೆ ತಿಳಿದ ಮಟ್ಟಿಗೆ ಅವ್ರಿಗೆ ಗೊತ್ತಿಲ್ಲದಿರೋದನ್ನ ನೋಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಭಿಷೇಕನ. ನನಗಂತೂ ತುಂಬಾ ಇಷ್ಟ ಆಯಿತು. ಪೂಜೆ ಎಲ್ಲ ಚೆನ್ನಾಗಾಯ್ತಲ್ಲ.
ನಾವು ಪೂಜೆ ಚೆನ್ನಾಗಾಗಬೇಕು ಅಂತಲೇ ಅಂದ್ಕೊಳ್ಳೋದು. ಎಲ್ಲನೂ ಚೆನ್ನಾಗಾಯಿತು. ಮಗುನೂ ಖುಷಿಯಾಗಿದ್ದ, ಏನು ಹಠ ಎಲ್ಲ ಮಾಡಿಲ್ಲ. ಸೊ ಪೂಜೆ ನಡೀತಾ ಇದೆ, ಎಲ್ಲರೂ ಪೂಜೆ ನೋಡ್ಕೊಂಬನ್ನಿ. ಫೈನಲಿ ಅಭಿಷೇಕನು ಪೂಜೆನೂ ಮುಗೀತು. ನೋಡಿ ಈ ರೀತಿ ಅಲಂಕಾರ ಮಾಡಿದ್ರು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ದೇವರು ಅಂತೂ. ಇದು ಹೊರಗಡೆ ಇರೋಂಥ ಬಸವಣ್ಣನು, ಇಲ್ಲಿ ಒಳಗಡೆ ಗುಡಿಯಲ್ಲಿರೋ ಅಂಥದ್ದು ಅಷ್ಟೇ, ತುಂಬ ಚೆನ್ನಾಗಾಗಿತ್ತು. ಫೈನಲಿ ಪೂಜೆ ಮುಗೀತು. ಬಂದಿರೋ ನನ್ನ ಫ್ರೆಂಡ್ಸ್ಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಪ್ರಸಾದನು ಕೊಟ್ಟು, ನಮ್ಮ ಮಾವ ಆಗಲಿ ನನ್ನ ಫ್ರೆಂಡ್ಸು ಚರಣು ಬಂದಿದ್ದ, ಅವ್ರಿಗೂ ಎಲ್ಲ ಕೊಟ್ಟು ನಾವು ತಿಂದು ನಂತರ ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋನ ನಾನು ಪೂಜೆ ಪ್ರೋಗ್ರಾಮ್ನೊಂದಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ. ಯಾರ್ಯಾರು ಬಂದಿದ್ದಾರೆ, ಏನೇನು ಅಡುಗೆ ಮಾಡಿದ್ವಿ, ಏನು ಎತ್ತ ಅಂತ ಎಲ್ಲ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಹೊಸಬ್ರಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಕಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನೋಟಿಫಿಕೇಷನ್ ಬಂದಿದ ತಕ್ಷಣ ನನ್ನ ವಿಡಿಯೋಗಳನ್ನ ನೋಡ್ಬೋದು. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.